ನಾವು ಮಲಯಾಳಂ ವಿಚಾರದಲ್ಲಿ ನೋಡಿದಾಗ ದ ನೇಮ್ಸ್ ಅದು ಶಾಕ್ ಕೊಡುತ್ತೆ. ಯಾಕಂದರೆ ದೊಡ್ಡ ದೊಡ್ಡ ಹೆಸರುಗಳು, ಈವನ್ ನಿವಿನ್ ಪಾಲಿ ಅವರ ವಿರುದ್ಧವೂ ಕೂಡ ಈ ಹೆಸರುಗಳು ಕೇಳಿಬರುತ್ತೆ. ಆಗ ಸಹಜವಾಗಿ ಕರ್ನಾಟಕದಲ್ಲಿ ಈ ಗೆದ್ದಿರೋದ್ರಿಂದ ಒಂದು ಸಾಮಾನ್ಯವಾದಂಥ ಒಂದು ಕ್ವೆಶನ್, ನಮಗೆ ನಿಮಗೆಲ್ಲ ಗೊತ್ತಿರೋರು ಅಥವಾ ಸ್ಟಾರ್ಸ್ ಅಂತ ಕರೆಸ್ಕೊಳ್ಳೋರು ಅಥವಾ ಕರ್ನಾಟಕಕ್ಕೆ ಚಿರಪರಿಚಿತ ಇರೋರು ಕೂಡ ಇದರಲ್ಲಿ ಸಿಕ್ಕಾಕೋಬಹುದಾ? ಬಿಕಾಸ್ ಆರೋಪಗಳ ವಿಚಾರಗಳು ಬಂದಾಗ ಬಹಳಷ್ಟು ಜನ ನಿಮ್ಮಲ್ಲಿ ಆರೋಪಿಸಿದ್ದಾರೆ ಅಂತ ಬಂದಾಗ ಯಾರು ಹೆಸರು ಹೇಳಲ್ಲ, ಇಂಥವ್ರಂತೂ ಅನ್ನುವಂಥ ವಿಚಾರಗಳನ್ನು ನೇರವಾಗಿ ಹೇಳಲ್ಲ. ಅಂಥ ಹೆಸರುಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಟ್ಲೀಸ್ಟ್, ಅಥವಾ ಆ ಥರದ ಸುದ್ದಿ ಮತ್ತು ಆರೋಪ ನಿಮ್ಮ ಹತ್ರ ಬಂದಿದೆಯಾ? ನಮಗೆ ನೋಡಿ, ನಾವು ICC ಆಂತರಿಕ ದೂರ ಸಮಿತಿ ಮಾಡಿದಾಗ ಮತ್ತು ಫೈರ್ನಲ್ಲಿ ನಾವು 2017 ಮಾಡ್ತಾ ಇರೋದ್ರಿಂದ ನಮಗೆ ಅನೇಕ ಒಂದು ಗೊತ್ತಿರೋ ವ್ಯಕ್ತಿಗಳ ಮೇಲೆ ನಮಗೆ ದೂರುಗಳು ಬಂದಿದೆ ಮತ್ತು ಬೇರೆ ಬೇರೆ ಕಂಪ್ಲೇಂಟ್ಸ್ಗಳು ಬಂದಿದೆ. ಆದರೆ ನಮಗೆ ಕಂಪ್ಲೇಂಟ್ಸ್ ಬಂದಿದ್ರೂ ಕೂಡ ಆ ಮಹಿಳೆ ಅದನ್ನು ಫೈಟ್ ಮಾಡೋ ಒಂದು ಮನಸ್ಥಿತಿ ಇರಬೇಕು. ಯಾಕಂದರೆ ನಮಗೆ ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ಅವ್ರು ಬಂದು ನಿಮ್ಗೆ ತೊಗೊಂಡು ನಮಗೆ ಮಾಡಬೇಕು, ನಮಗೆ ನಮ್ಮ ಮುಂದೆ ಒಂದು ಏನಾಗಿದೆ ಅಂತ ಪ್ರೆಸೆಂಟ್ ಮಾಡಬೇಕು, ನಮಗೊಂದು ತನಿಖೆ ಆಗಬೇಕು. ಭಾಳ ಮುಖ್ಯವಾಗಿ ನೋಡಿ, ನಾವು ಆಂತರಿಕ ದೂರ ಸಮಿತಿ ಶುರು ಮಾಡಿದ್ದೆ ಮೊದಲನೇ ಬಾರಿಗೆ ದೇಶದಲ್ಲೇ ಶುರು ಮಾಡಿದ್ದು ಫೈರಿಂದ. ನಾವು ಎಲ್ಲ ಕಡೆಯಿಂದ ಈ ಥರ ಹೆಸರುಗಳು ಆಚೆ ಬರಬೇಕು ಅನ್ನೋ ನಮ್ಮ ಉದ್ದೇಶ ಅಲ್ಲ. ಹೆಸರುಗಳು ಆಚೆ ಬರೋ ಉದ್ದೇಶ ಇವತ್ತಿಗೂ ಇಲ್ಲ ನಮಗೆ. ಅದು ನೇಮ್, ಶೇಮ್, ಬ್ಲೇಮ್ ಗೇಮ್ ಆದರೆ ಇವ್ರ ತಪ್ಪು ಅವ್ರ ತಪ್ಪು ಅನ್ನೋ ರೀತಿ ವ್ಯಕ್ತಿಗಳ ಮೇಲೆ ಒಂದು ಪರ ವಿರೋಧ ಬಂದ್ಬಿಡುತ್ತೆ. ಇದು ವ್ಯಕ್ತಿಗಳ ಸಮಸ್ಯೆ ಅನ್ನೋಕ್ಕಿಂತ ಇದು ವ್ಯವಸ್ಥೆಯ ಸಮಸ್ಯೆ. ಇದು ವ್ಯವಸ್ಥೆಯ ಒಂದು ಕಾಯಿಲೆ, ಒಂದು ಪಿಡುಗು. ಇವಾಗ ಕೆಲವು ವ್ಯಕ್ತಿಗಳು ಆಚೆ ಬಂದಿದ್ದ ತಕ್ಷಣ ಮಿಕ್ಕಿದವರೆಲ್ಲ ಏನು ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ, ಅಥವಾ ಇವರು ಒಬ್ಬರೇ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ನಮಗೆ ವ್ಯಕ್ತಿಗಳ ಹೆಸರು ಆಚೆ ಬರೋದಕ್ಕಿಂತ ನಮಗೇನು ಬೇಕು ಅಂದರೆ ಒಂದು ಕಮಿಟಿ ರಿಪೋರ್ಟ್, ಒಂದು ನ್ಯಾಯಾಧೀಶರು ಹೆಂಗೆ ಹೇಮಾ ಕಮಿಟಿ ರಿಪೋರ್ಟ್, ಅವರ ಸರ್ಕಾರ, ಅವರ ಲಿಂಗ ಸಮಾನತೆ, ಲಿಂಗ ನ್ಯಾಯ, ಲಿಂಗ ಘನತೆ ಬಗ್ಗೆ ಕಾಳಜಿ ಇರೋ ಸರ್ಕಾರ ಯಾವುದು. ನಮಗೆ ಇವತ್ತು ನಮ್ಮ DCM ಮಾತಾಡಿರೋ ಎಷ್ಟು ನೆಗ್ಲೆಕ್ಟಾಗಿ ಮಾತಾಡಿ ಒಂದು ರೀತಿ ಪುರುಷ ಪ್ರಧಾನದ ಮನಸ್ಥಿತಿಯಿಂದ ಕ್ಲಿಯರಾಗಿ ಮಾತಾಡಿದ್ದಾರೆ ನಮಗೆ ಕಾಣುತ್ತೆ. ಇಂಥ ಸರ್ಕಾರಗಳಿಗಿಂತ ಎಲ್ಲೋ ಒಂದು ಕಡೆ ಅಲ್ಲಿ ಕಾಳಜಿ ಇರೋ ಸರ್ಕಾರ ಈ ಥರದ್ದನ್ನು ಈ ಒತ್ತಡದ ಮೇಲೆ ಆ ಒಂದು ಹೇಮಾ ಕಮಿಟಿ ರಿಪೋರ್ಟ್ ಸ್ಯಾಂಕ್ಷನ್ ಮಾಡಿದ್ದಾರೆ. ನಮಗೂ ಕೂಡ ಬೇಕು. ನಮಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಮೇಲೆ ನಮಗೆ ಕಾಳಜಿ ಇದೆ. ಅವರು ಖಂಡಿತ ನಮಗೆ ಅವರು ಸಂವಿಧಾನದ ಬಗ್ಗೆ ನಾವು ಎತ್ತಿ ಹಿಡಿತೀವಿ ಅಂತ ಭಾಳ ದೊಡ್ಡದಾಗಿ ಮಾತಾಡಿದ್ದಾರೆ ಎಷ್ಟೋ ಸಲ. ಅದು ಸಂವಿಧಾನ ನಾವೇ ರಕ್ಷಕರು ಅಂತ ಹೇಳ್ತಾರೆ, ಬಸವಣ್ಣವರು ಸಾಂಸ್ಕೃತಿಕ ನಾಯಕ ಅಂತ ಮಾಡ್ತಾರೆ, ಬಾಬಾ ಸಾಹೇಬರು ಫಲಪುಷ್ಪ ಪ್ರದರ್ಶನ ಅಂತ ಮಾತಾಡ್ತಾರೆ. ಬಟ್ ಇವೆಲ್ಲ ನಮಗೇನಾಗುತ್ತೆ ಅಂದರೆ ಒಂದು ಸಾಂಕೇತಿಕರಣ ಮಾತ್ರ. ಇವೆಲ್ಲ ನಿಜವಾಗ್ಲೂ ನಮಗೆ ಅದಕ್ಕಿಂತ ಅವರೆಲ್ಲರೂ ಲಿಂಗ ಸಮಾನತವಾದ ಯೋಜನೆಗಳು ತರೋ ಮನಸ್ಥಿತಿ ಬೇಕು. ಸೊ ನಮಗೆ ಇವ್ರ ಹೆಸರು ಅವ್ರ ಹೆಸರು ಅಂತ ಅಲ್ಲ ನಮ್ಮ ಉದ್ದೇಶ. ನಮಗೆ ಭಾಳ ಮುಖ್ಯವಾಗಿ ಈ ಒಂದು ವಾತಾವರಣ ಸ್ವಚ್ಛಗೊಳಿಸ್ಬೇಕು. ಯಾಕೆ ಹೇಳ್ತೀನಿ ಅಂದರೆ, ನಮಗೆ ಮಹಿಳೆಯರು ಭಾಳ ಅದ್ಭುತ ಪ್ರತಿಭಾವಂತರು ಅನೇಕರು ನಮ್ಮ ಸಮಾಜದಲ್ಲಿದ್ದಾರೆ. ಅದು ಬರಹಗಾರತಿಗಳಾಗಿರ್ಬೋದು, ಅಫ್ಕೋರ್ಸ್ ನಟಿಯರು ನಮ್ಗೆ ಗೊತ್ತೇ ಇದೆ, ನಿರ್ದೇಶಕಿಯರು ಅಥವಾ ನಮಗೆ ತಂತ್ರಜ್ಞರು ಮತ್ತು ಒಕ್ಕೂಟದಲ್ಲಿ ಈ ಥರದ ಮಹಿಳಾ ಪ್ರೊಡ್ಯೂಸರ್ಸು ಭಾಳ ಜನ ಪ್ರತಿಭಾವಂತರಿದ್ದಾರೆ. ಅವರಿಗೆ ಬಂದು ಅವರು ಒಂದು ರೀತಿ ಅವರ ಪ್ರತಿಭೆಯನ್ನು ವ್ಯಕ್ತಪಡಿಸಬೇಕು ಅಂದರೆ ನಮಗೆ ಈ ಒಂದು ಲೈಂಗಿಕ ಕಿರುಕುಳ ಮತ್ತು ಅಸಮಾನತೆಯ ವ್ಯವಸ್ಥೆ ಅದನ್ನೆಲ್ಲ ಕಿತ್ತಾಕಿ ಒಂದು ಉತ್ತಮಗೊಳಿಸೋ ಒಂದು ಮನಸ್ಥಿತಿ ಇರಬೇಕು. ಅದಕ್ಕೆ ನಮಗೊಂದು ರಿಪೋರ್ಟ್ ಬೇಕು. ರಿಪೋರ್ಟಲ್ಲಿ ಏನಿದೆ ಅಂದರೆ ನಮಗೆ ಇನ್ವೆಸ್ಟಿಗೇಷನ್ ಆಗಬೇಕು, ನಮಗೆ ಪಾರದರ್ಶಕ ಇನ್ವೆಸ್ಟಿಗೇಷನ್ ಆಗಬೇಕು. ಸೊ ಆ ನಿಟ್ಟಿನಲ್ಲಿ ಯಾರೋ ಒಂದು ಕಾಳಜಿ ಇಟ್ಕೊಂಡು ಲಿಂಗ ನ್ಯಾಯದ ಬಗ್ಗೆ ಇರೋ ನಿವೃತ್ತ ನ್ಯಾಯಾಧೀಶರು ಬಂದು ನಮಗೆ ಅವರು ಇನ್ವೆಸ್ಟಿಗೇಟ್ ಮಾಡಲಿ. ನಾವು 3 ತಿಂಗಳಂತ ಕೇಳಿದ್ದೀವಿ, ನಮಗೆ 5 ವರ್ಷ ಎಲ್ಲ ಭಾಳ ತಡ ಆಗಿದೆ. ಬಟ್ 3 ತಿಂಗಳು 4 ತಿಂಗಳು ಮಾಡಬೇಕು. ರಾಜಕೀಯ ಇಚ್ಛಾಶಕ್ತಿ ಇರೋದು ಭಾಳ ಮುಖ್ಯ. ಯಾಕಂದರೆ ರಾಜಕೀಯ ಇಚ್ಛಾಶಕ್ತಿ ಅಂದಾಗ ಬರೀ ಭಾಷಣ, ಒಂದು ಬಣ್ಣದ ಭಾಷಣಗಳಿಗೆ ಸೀಮಿತ ಆದರೆ ಅದರಿಂದ ಏನು ಉಪಯೋಗ ಇಲ್ಲ. ಈ ರಚನಾತ್ಮಕ ವ್ಯವಸ್ಥೆನ ತಿದ್ದೋ ಒಂದು ಮನಸ್ಥಿತಿ ನಮ್ಮೆಲ್ಲರಲ್ಲೂ ಇರಬೇಕು. ಅಂಥದ್ರಲ್ಲಿ ಅದನ್ನು ನಾವು ಇವತ್ತೆಲ್ಲ ಹೋಗಿ ನಾವು ಮುಖ್ಯಮಂತ್ರಿ ಹತ್ರ ಭೇಟಿ ಮಾಡಿದ್ದೀವಿ. ಮತ್ತು ಭಾಳ ಮುಖ್ಯವಾಗಿ ಇದು ಒಂದು ಮಹಿಳೆಯರು ಅಥವಾ ಮಹನೀಯರ ನಡುವೆ ಸಂಘರ್ಷ ಅಲ್ಲ, ಇದು ವಿಮೆನ್ ವರ್ಸಸ್ ಮೆನ್ ಅಲ್ಲ. ನಾನು ಯಾಕೆ ಹೇಳ್ತೀನಿ ಅಂದರೆ, ಹೌದು ಬಲಿಪಶುಗಳು ಎಲ್ಲ ಮಹಿಳೆಯರೇ, ಆದರೆ ನಮಗೆ ಈ ವ್ಯವಸ್ಥೆನ ಪ್ರಶ್ನೆ ಮಾಡೋರು ಮತ್ತು ಒಂದು ಸುಧಾರಣೆ ಆಗಬೇಕಾಗಿರೋರು, ಒಂದು ಲಿಂಗ ಸಮಾನತೆ ಮನಸ್ಥಿತಿ ಇರೋ ಗಂಡಸರು ಮತ್ತು ಹೆಂಗಸರು ಇಬ್ಬರು ಟ್ರಾನ್ಸ್ಜೆಂಡರ್ ಎಲ್ಲರೂ ಸೇರಿ ಆ ಒಂದು ಸಿದ್ಧಾಂತ, ಈ ವ್ಯವಸ್ಥೆನ ಹಿಂಗೆ ಇದ್ಕೊಂಡು ಅಸಮಾನತೆಯ ವ್ಯವಸ್ಥೆ, ಪುರುಷ ಪ್ರಧಾನದ ಮನಸ್ಥಿತಿ ಇರಬೇಕು ಅನ್ನೋ ಮನಸ್ಥಿತಿಯವರು ಭಾಳ ಜನ ಗಂಡಸರು, ಅನೇಕ ಹೆಂಗಸರು ಕೂಡ ಇದ್ದಾರೆ. ನಮ್ಮ ಫೈರಿಂದನೇ ಎಷ್ಟೋ ಜನ ಹೊರಗೆ ಬಂದು ಫೈರ್ ಮೇಲೆ ಭಾಳ ಉತ್ತಮ ಸ್ಥಾನಗಳಲ್ಲಿರೋ ಹೊರಗೆ ಬಂದು ಆ ಮೀಟು ಸಂದರ್ಭದಲ್ಲಿ ನಮ್ಮಲ್ಲಿ ಬಹಿರಂಗವಾಗಿ ಮೀಡಿಯಾ ಮುಂದೆ ಅದನ್ನು ವಿರೋಧ ಮಾಡಿದ್ದಾರೆ. ಅದು ಮಹಿಳೆಯರಾಗಿದ್ದಾರೆ. ಅವರು ಬಹುಶಃ ಅವರೆಲ್ಲ ಈ ಲೈಂಗಿಕ ಕಿರುಕುಳ ಮತ್ತು ಲಿಂಗ ಅಸಮಾನತೆ ತಾರತಮ್ಯ ಅನುಭವಿಸಿರೋರೆ.
ಇದು ಸತ್ಯ ಅಂತ ಗೊತ್ತಿರೋರೆ. ಆದರೆ ಆ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಒಂದು ದೊಡ್ಡ ಮಟ್ಟದ ಕೂಗನ್ನು ಅವ್ರಿಗೆ ಏನೋ ನನ್ನ ಪೊಸಿಷನ್ ಕಡೆ ಕಷ್ಟ ಆಗ್ಬಿಡುತ್ತೆ, ನನ್ನ ಕಾಂಟ್ಯಾಕ್ಟ್ಸ್ಗಳು ಕಡಿಮೆ ಆಗ್ಬಿಡುತ್ತೆ, ನನಗೆ ಗೊತ್ತಿರೋರನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಮನಸ್ಥಿತಿ ಇರಬಾರ್ದು. ನಮಗೊಂದು ನ್ಯಾಯ ಬೇಕು. ನಮಗೆ ಒಂದು ಈ ಥರ ಕೇರಳದಲ್ಲಿ ಮಾಡಿರೋ ಥರ ನಮಗೂ ಕೂಡ ಒಂದು ಸಮಿತಿ ರಿಪೋರ್ಟ್ ಬರಬೇಕು, ಆದಷ್ಟು ಬೇಗ ಬರಬೇಕು, ಆದಷ್ಟು ಪಬ್ಲಿಷ್ ಮಾಡಬೇಕು. ನಮ್ಮ ಕನ್ನಡ ಚಿತ್ರರಂಗದ ಒಂದೇ ದಿನದಲ್ಲಿ 153 ಜನ ಚಿತ್ರರಂಗದ ಭಾಳ ಹೆಸರುವಾಸಿ ವ್ಯಕ್ತಿಗಳು ಮತ್ತು ಚಿತ್ರರಂಗದ ಹೊರಗಡೆ ಇರೋ ಲಿಂಗ ನ್ಯಾಯದ ಬಗ್ಗೆ ಕೆಲಸ ಮಾಡೋರು ಎಲ್ಲರೂ ಸಹ ಅದಕ್ಕೆ ಬೆಂಬಲಿಸಿದ್ದಾರೆ. ಒಂದೇ ದಿನ 153 ಜನ ಇವರನ್ನು ನಾವು ನೋಡಿ, ನಾವು ನಮ್ಮ ಪ್ರೆಸಿಡೆಂಟ್ ಕವಿತಾ ಲಂಕೇಶನ್ ಫಸ್ಟ್ ಹಾಕಿದ್ವಿ. ಅದಾದಮೇಲೆ ಎಲ್ಲರನ್ನೂ ಕೂಡ ಆಲ್ಫಾಬೆಟಿಕಲ್ ಹಾಕಿದ್ವಿ. ಆಲ್ಫಾಬೆಟಿಕಲ್ ಆರ್ಡರ್. ನಮಗೆ ಈ ಒಂದು ಅಸಮಾನತೆ ಬೇಕಾಗಿಲ್ಲ. ಯಾರ್ಯಾರು ಸಮಾಜಕ್ಕೋಸ್ಕರ ನಿಂತಿದ್ರೋ ನಾವೆಲ್ಲರೂ ಜೊತೆಗೆ ನಿಂತು ಒಂದು ಗಟ್ಟಿ ಧ್ವನಿಯಲ್ಲಿ ಮಾಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಒಂದು ಪರಿವರ್ತನೆ ಸಾಧ್ಯ ಇದೆ. ರಾಜಕೀಯ ಇಚ್ಛಾಶಕ್ತಿ ಇರಬೇಕು. ನಮ್ಮ ಹೋರಾಟ ಎಂದೆಂದಿಗೂ ಮುಂದುವರಿಯುತ್ತೆ. ಬಟ್ ವಾಟ್ ಹ್ಯಾವ್ ಅಬ್ಸರ್ವ್ಡ್ ಕನ್ನಡ ಇಂಡಸ್ಟ್ರಿಲ್ ಅಂತಂದರೆ, ನೀವು ಬಲಿಪಶು ಅಂತಂದಾಗ ಅಲ್ಲಿ ಒಂದು ಸಂದರ್ಭದಲ್ಲಿ ಆರೋಪ ಮಾಡೋರು ಬಲಿಪಶು ಆಗಿರ್ತಾರೆ, ಇನ್ನೊಂದು ಸಂದರ್ಭದಲ್ಲಿ ಯಾರ ಮೇಲೆ ಆರೋಪ ಬಂದಿತ್ತು ಅವರು ಕೂಡ ಬಲಿಪಶು ಆಗಿರುವಂಥ ಗಲಾಟೆಗಳ ಉದಾಹರಣೆಗಳು ನಮ್ಮ ಮುಂದಿದೆ ಬೇರೆ ಬೇರೆ ಕೇಸ್ನಲ್ಲಿ. ನಾಟ್ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಅಂತಲ್ಲ. ಬಟ್ ನೀವಾಗಲೇ ಹೇಳ್ದಂಗೆ ಇಬ್ಬರು ಆರೋಪಿತರು, ಒಬ್ಬರು ಆರೋಪ ಮಾಡಿದವರು ಮತ್ತು ಆರೋಪ ಹೊರಿಸ್ಕೊಂಡಿರೋರು, ಅವರಿಬ್ಬರಲ್ಲಿ ಯಾರು ಸ್ಟ್ರಾಂಗು ಅನ್ನೋದ್ರ ಮೇಲೆ ಅವ್ರ ಹಿಂದೆ ಜನಬೆಂಬಲ ಅನ್ನೋದು ಕರ್ನಾಟಕ ಚಿತ್ರರಂಗದಲ್ಲಿ ಆಗ್ತಾ ಇದೆ. ಯಾರ ಜೊತೆಗಿದ್ರೆ ನಾನು ಅವಕಾಶವಾದ, ನಾನು ಇವರನ್ನ ಸಪೋರ್ಟ್ ಮಾಡಿದ್ರೆ ಐ ಮೇ ಗೆಟ್ ಅಪಾರ್ಚುನಿಟೀಸ್, ಇವ್ರ ಜೊತೆ ಇದ್ರೆ ಏನಿದೆ, ಒಬ್ರು ಸಿಂಗಲ್ ನಟಿ ಅಥವಾ ಏನೋ ಒಂದು ಸಣ್ಣ ನಟಿ ಅನ್ನುವ ಅವಕಾಶವಾದ ಕರ್ನಾಟಕದ ಚಿತ್ರರಂಗದಲ್ಲಿ ಬಹಳ ಜಾಸ್ತಿ ಆಗಿದ್ದೆ ಇವತ್ತು ನಾವು ನೀವು ಕೂತ್ಕೊಂಡು ಮಾತಾಡುವ ಹಂತಕ್ಕೆ ಬಂತು ಅಂತ ಅನ್ಸುತ್ತಾ? ಖಂಡಿತ ಆ ಥರ ವಾತಾವರಣ ಭಾಳ ವರ್ಷಗಳಿಂದ ಬಂದಿದೆ. 2017-18 ಮೀಟು ಸಂಚಲನ ಆದಾಗ ಅದೇ ಇದ್ದಿತ್ತು. ಆದರೆ ಇವಾಗ 2024ನಲ್ಲಿ ಭಾಳ ಬದಲಾವಣೆ ಆಗ್ತಾಯಿದೆ. ನಮಗೆ 2018ರಲ್ಲಿ ನಡೆದಿದ್ದಾಗ ಯಾವಾಗ ನಮಗೆ ಒಂಟಿ ಮಹಿಳೆಯರು ನಿಂತು ಅವರ ಒಂದು ಕಷ್ಟ ಹೇಳ್ಕೊಂಡಾಗ ಇಡೀ ವ್ಯವಸ್ಥೆ ಪ್ರೊಟೆಕ್ಟ್ ಮಾಡ್ತಾರೆ. ಅವರ ಒಂದು ಈ ಎಷ್ಟೋ ಮಾಡಬಾರದು ಮಾಡಿರೋ ಒಂದು ಆಪಾದನೆ ಇರೋ ಗಂಡಸರನ್ನ ಇಡೀ ವ್ಯವಸ್ಥೆ ಅವ್ರನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ನಮಗೆ ಆದರೆ ಇವತ್ತಿನ ದಿನ ನಮಗೇನು ಬೇಕು ಅಂದರೆ ಒಂದು ನ್ಯಾಯಕ್ಕೋಸ್ಕರ ನಿಂತಿರೋ ವಾತಾವರಣ ಏನಿದ್ರು ಒಂದು ಪಾರದರ್ಶಕ ತನಿಖೆ ಆಗಬೇಕು. ನಮಗೆ ಅನೇಕ ನಮ್ಮ ಮೀಟು ಹೋರಾಟದಲ್ಲಿ ಪಾರದರ್ಶಕ ತನಿಖೆ ಆಯಿತು. ನಾವು ಯಾರು ಇವ್ರು ತಪ್ಪು ಅವ್ರು ಸರಿ ಅಂತ ಹೇಳೋದಲ್ಲ. ಪಾರದರ್ಶಕ ತನಿಖೆ ಆಗಲಿ, ವಿಕ್ಟಮ್ ಬ್ಲೇಮಿಂಗ್ ಮಾಡಬಾರ್ದು. ನಮಗೆ ಈ ಒಂದು ಪಿಡುಗುನ ಕಿತ್ತಾಕಬೇಕು ಹೊರತು ಒಬ್ಬರ ಮೇಲೆ ತಪ್ಪು ಹಾಕ್ಬಿಟ್ಟು ಸರಿ ಆಗೋದಲ್ಲ. ಅದು ಸೆನ್ಸೇಷನಲೈಸಿಂಗ್ಗೆ ಅದೆಲ್ಲ ಒಂದು ಕಡೆ ನ್ಯೂಸ್ನಲ್ಲಿ ಇವರು ಅವರು ಇದು ಅದು ನಮಗೆ ಹೆಸರುಗಳಲ್ಲ. ಇದು ನೀವು ಹೇಮಾ ಕಮಿಟಿ ರಿಪೋರ್ಟ್ನಲ್ಲಿ ಯಾರ ಹೆಸರು ಬಂದಿಲ್ಲ. ನಮಗೆ ಸರ್ಕಾರಗಳು ಇದರ ಬಗ್ಗೆ ಕಾಳಜಿ ವಹಿಸಿ ಇದರ ಬಗ್ಗೆ ಒಂದು ಸ್ವಲ್ಪ ಮುಂದುವರಿಸಬೇಕು. ನೋಡೋಣ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈ ಕ್ವೆಶನ್ ಇಸ್ ದಟ್, ಈಗ ನೀವು ಇವತ್ತು ಭೇಟಿ ಮಾಡಿ ಬಂದ್ರಿ, ಸೊ ಮುಖ ಅನ್ನೋದು ಮನಸ್ಸಿನ ಕೈಗನ್ನಡಿ ಅಂತ. ಅವ್ರು ನೋಡಿದಾಗ ಯಾವ ಮುಖಭಾವ ಇರುತ್ತೆ ಅಥವಾ ಅವರ ರಿಪ್ಲೈ ಹೇಗಿರುತ್ತೆ ಅನ್ನೋದು ಇಟ್ ವಿಲ್ ಗಿವ್ ಯು ಅಟ್ಲೀಸ್ಟ್ 50% ಅದು ಏನಾಗುತ್ತೆ ಅನ್ನೋದ್ರೆ ಒಂದು ಚಿತ್ರಣವನ್ನು ಕೊಡುತ್ತೆ. ಆ 50% ಪ್ರಕಾರ ನಿಮ್ಮ ಇವತ್ತಿನ ಭೇಟಿಯ ಸಾರಾಂಶ ಏನಿದೆ, ರೆಸ್ಪಾನ್ಸ್? ನಾವು ಒಂದು ಫೈರ್ ತಂಡ, ಒಂದು ನಿಯೋಗ ನಾವೆಲ್ಲ ಹೋಗಿ ಮಾತಾಡ್ಕೊಂಡ್ಬಂದ್ವಿ. ಅವ್ರಿಗೂ ಒಂದು ಮನವಿ ಕೊಟ್ವಿ. ನಮ್ಮ ಪಿಟಿಷನ್ ಏನಿದೆ, ನಿನ್ನೆ ನಾವು ಬಹಿರಂಗ ಪತ್ರ ಬಿಟ್ವಿ 153 ಜನ. ಇವತ್ತು ನಾವು ಹೋಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಗೆ ಟೈಮ್ ಕೊಟ್ಟರು. ನಾವು ಅಲ್ಲಿ 3:15 ಗಂಟೆ ಕಾದ್ಬಿಟ್ಟು ನಾವು ಅವ್ರು ಸಬ್ಮಿಟ್ ಮಾಡಿದ್ವಿ. ಮೊದಲನೇದು ಏನು ಹೇಳಿದ್ರು, ನಾವು ಹೇಮಾ ಕಮಿಟಿ ರಿಪೋರ್ಟ್ ಥರ ನಮಗೂ ಒಂದು ರಿಪೋರ್ಟ್ ಬೇಕು ಅಂತ ಕೇಳಿದ್ವಿ. ಅವ್ರೇನು ಹೇಳಿದ್ರು ಅಂದರೆ ಇಲ್ಲ, ಅಲ್ಲಿ ದೂರಿತ್ತು ಅಂತ ಹೇಳಿದ್ರು. ನಾವು ನಮ್ಮ ಹತ್ರ ಎಷ್ಟೋ ದೂರುಗಳಿದ್ದಾವೆ, ನಾವು ಅದು ಬೇಕಿದ್ರೆ ಅದನ್ನು ಕೊಡ್ತೀವಿ. ಆಮೇಲೆ ಅವರು ನಾನು ಇವತ್ತು ಟೈಮ್ ಇಲ್ಲ, ನಾನು ಒಂದಿನ ನಿಮ್ಮ ಜೊತೆ ದೀರ್ಘವಾಗಿ ಮಾತಾಡ್ತೀನಿ ಅಂತ ಅವರು ಟೀಚರ್ಸ್ ಡೇ ಅಂತ ರೀತಿಯಲ್ಲಿ ಬಿಟ್ಟಿದ್ರು. ಹೋಗ್ತಾ ಅವ್ರೇನು ಹೇಳಿದ್ರು ಅಂದರೆ, ನಿಜವಾಗ್ಲೂ ಲೈಂಗಿಕ ಕಿರುಕುಳ ಇದೆಯಾ ಅಂತ ಕೇಳಿದ್ರು. ನಾನು ಅವಲ್ಲೇ ಹೇಳಿದ್ರೆ, ನೀವು ಅದ್ರ ವಿಚಾರ ಅರ್ಥ ಮಾಡ್ಕೊಳ್ಳೋಕೆ ತಯಾರಿದ್ದೀರಾ ಅಂದರೆ ನಾವು ಖಂಡಿತ ಬಿಡಿಸಿ ಹೇಳ್ತೀವಿ. ಆದರೆ ಇದು ಒಂದು ಜಾಣ ಕುರುಡಾದರೆ ನಮಗೆ ಏನು ಮಾಡಿದ್ರು ನಾವು ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಸೊ ನಮಗೆ ನಿಜವಾಗ್ಲೂ ಈ ವ್ಯವಸ್ಥೆ, ನಾವು ವಿರೋಧ ಮಾಡ್ತಿರೋದು ಯಾವ ಒಂದು ಪಕ್ಷ ಅಲ್ಲ, ಒಂದು ಗಂಡಸಲ್ಲ, ಒಂದು ಮನುಷ್ಯನಲ್ಲ. ನಾವು ಇಡೀ ಈ ವ್ಯವಸ್ಥೆನೇ 10,000 ವರ್ಷದಿಂದ ಪುರುಷ ಪ್ರಧಾನದ ವ್ಯವಸ್ಥೆ. ಆದರೂ ನಮಗೆ ಭಾಳ ದೊಡ್ಡ ಶತ್ರು. ನಾವೆಲ್ಲರೂ ಸರಿ ಸಮಾನರು. ನೀವು ಯಾವುದೇ ಜಾತಿ, ಲಿಂಗ, ವರ್ಗ, ಭಾಷೆನವರಾಗಿರಲಿ ಸಮಾನತೆ ಸಾರೋರು. ನಾವು ನ್ಯಾಯದ ಬಗ್ಗೆ ನಿಂತ್ಕೊಳ್ಳೋರು ನಾವೆಲ್ಲ. ಫೈರ್ನಲ್ಲಿ ಅದರಲ್ಲಿ ಭಾಳ ಗಟ್ಟಿಯಾಗಿ ನೀವು ಚಿತ್ರರಂಗದಲ್ಲಿ ಬೇರೆ ಬೇರೆಯವರು ಹೋರಾಟ ಮಾಡಿದಾಗ ವಿಮೆನ್ ಇನ್ ಸಿನಿಮಾ ಕಲೆಕ್ಟಿವ್ ಮಾಡ್ತಾರೆ, ಬೇರೆ ಬೇರೆಯವರು ಮಹಿಳೆಯರು ನಿಂತ್ಕೊತಾರೆ. ಇಲ್ಲಿ ಬಲಿಪಶು ಆಗ್ತಿರೋ ಮಹಿಳೆಯರು ಅಂದರೆ ಅದನ್ನು ಒಪ್ಕೊಂಡು ಸಹಿಸ್ಕೊಂಡು ಅದನ್ನು ಮುಂದುವರಿಸೋರು ಬಲಿಪಶುವೇ, ಅದನ್ನು ನಾನು ಮಾಡೋದೇ ಇಲ್ಲ ಬಿಟ್ಟು ಹೋಗೋರು ಬಲಿಪಶುಗಳೇ, ಇಬ್ಬರು ಬಲಿಪಶುವೇ. ಆದರೆ ಅದರ ವಿರುದ್ಧದ ಆಕ್ರೋಶ ನಿಂತ್ಕೊಳ್ಳೋರು ಸಮಾನತೆ ಬಯಸೋ ಮನುಷ್ಯರು. ಸೊ ನಾವೆಲ್ಲ ಸಮಾನತೆ ನ್ಯಾಯ ಬಯಸೋ ಮನುಷ್ಯರು, ಗಟ್ಟಿ ಧ್ವನಿಯಲ್ಲಿ ಸಂವಿಧಾನದ ಪೀಠಿಕೆ ಎತ್ತಿ ಹಿಡಿಯುತ್ತಿರೋರು, ನಮ್ಮ ಫೈರ್ ಸಂಸ್ಥೆಯ ಗಟ್ಟಿಯಾದ ಯೋಧರು, ಯೋಧಿನಿಯರು. ನಾವೆಲ್ಲರ ಜೊತೆಗೆ ನಿಂತು ಮುಂದುವರಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಟಾಪಿಕ್ ಇಂದ ಡಿಬೇಟ್ ಆಗಿ ಸಬ್ಜೆಕ್ಟಿವ್ ಆಗಿ ಕೇಳ್ತೀನಿ.
ಇದರ ಟೈಮ್ ಲೈನ್ ಏನು ವಿಚಾರ ಅಂತಂದರೆ ಎಸ್ ಮಲಯಾಳಂ ವಿಚಾರ ಚಿತ್ರರಂಗದಲ್ಲಿ ಆಗ್ತಾ ಇರೋ ಸಂದರ್ಭದಲ್ಲಿ ಆಗ್ತಾ ಇದೆ ಫೈನ್, ಬಟ್ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದ ವಿಚಾರದಲ್ಲೇ ಇಡೀ ಮೀಡಿಯಾ ಮಾತನಾಡ್ತಾ ಇರುವಂಥ ಸಂದರ್ಭ. ಒಂದು ಕೇಸ್ ಆಲ್ರೆಡಿ ಅದು ಚಾರ್ಜ್ ಶೀಟ್ ಸಲ್ಲಿಕೆ ಹಂತದಲ್ಲಿದೆ. ಮೇ ಬಿ ಎಲ್ಲ ಒಂದು ಕಡೆ ಇದನ್ನು ಸಂಪೂರ್ಣವಾಗಿ ಓದದೇ ಇದ್ದವರಿಗೆ ಅಥವಾ ಓದುವ ಪೇಷನ್ಸ್ ಇಲ್ಲದೆ ಇದ್ದವರಿಗೆ ಕನ್ನಡ ಚಿತ್ರರಂಗದ ಇನ್ನೊಂದು ವಿಚಾರ ಇಟ್ ಈಸ್ ಅ ಡಿವಿಯೇಟಿಂಗ್ ಟರ್ನ್. ಇಲ್ಲಿ ಮಾಧ್ಯಮಗಳ ಕರ್ನಾಟಕದ ದೃಷ್ಟಿಯನ್ನು ಬೇರೆ ಕಡೆ ಟರ್ನ್ ಮಾಡಬೇಕು ಅನ್ನುವ ದುರುದ್ದೇಶ ಏನಾದರೂ ಇದೆಯಾ ಅನ್ನುವ ಸಹಜ ಪ್ರಶ್ನೆ, ಸಾಮಾನ್ಯ ಪ್ರಶ್ನೆಗೆ ನಿಮ್ಮ ಉತ್ತರ ಏನು? ನನಗೆ ನಿಜವಾಗ್ಲೂ ನೀವು ಇದು ಒಂದು ಮೀಡಿಯಾ ಫ್ರೆನ್ಸಿ ಅಂತ ನೀವು ಕೇಳ್ತಾ ಇದ್ದೀರಾ. ಇದನ್ನೇನು ಇದು ಮೀಡಿಯಾ ಟರ್ನ್ ಮಾಡಬೇಕು ಅಂತ ನನಗೆ ಈಗ ದರ್ಶನ್ ವಿಚಾರದಲ್ಲಿ ಒಂದೇನೋ ನಡೀತಾ ಇದೆ, ಈಗ ಒಂದು ನಡೀತಾ ಇದೆ. ದರ್ ಇಸ್ ಅ ಸಬ್ಜೆಕ್ಟ್ ವಿಚ್ ಇಸ್ ಬಿನ್ ಟೇಕನ್ ಬೈ ಅ ನ್ಯೂಸ್ ಚಾನಲ್ ಫಾರ್ 24/7 ಅನ್ನೋ ಮೇ ಬಿ ಆ ಟೈಮಲ್ಲಿ ಅದು ಡಿವಿಯೇಟ್ ಮಾಡೋದಕ್ಕೋಸ್ಕರ ಎಲ್ಲ ಒಟ್ಟಾಗಿ ಹಿಂಗ್ ಬಂದ್ರು ಅನ್ನೋ ಒಂದು ಆರೋಪ ಮತ್ತು ಅನುಮಾನ ಬರುತ್ತಲ್ಲ. ನಾವು ನೋಡಿ, ನಮಗೆ 2017ಇಂದ ನಾವೆಲ್ಲ ಫೈರ್ ಶುರು ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. 2018ರಲ್ಲಿ ದೊಡ್ಡ ಮಟ್ಟಕ್ಕೆ ನಾವು ICC ಶುರು ಮಾಡಿ ನಾವು ಮೀಟು ಹೋರಾಟ ಮಾಡಿದ್ದೀವಿ. ಅದ್ರ ಜೊತೆ ಅಮ್ಮ ಏನಲ್ಲಿ ಕೇರಳದಲ್ಲಿ ಅಲ್ಲಿ ಮೋಹನ್ ಲಾಲ್ ಅವರು ಫಸ್ಟ್ ಮೀಟಿಂಗ್ನಲ್ಲೇ ದಿಲೀಪನ್ನ ಸೇರಿಸ್ಕೊಂಡಾಗ, ಅಲ್ಲಿ ಅವ್ರಿಗೆ ಯಾವಾಗ ಅವ್ರ ಮೇಲೆ ಆರೋಪಗಳು ಇದ್ದರೂ ಕೂಡ ಅವ್ರನ್ನ ಸೇರಿಸ್ಕೊಂಡಾಗ ನಾವು ಫೈರಿಂದ ಆವಾಗ 50 ಹೆಸರುಗಳು ಕನ್ನಡ ಚಿತ್ರರಂಗದವ್ರನ್ನ ನಾವು ಸೇರಿಸ್ಕೊಂಡು ಇದು ನಾವು ಖಂಡಿಸ್ತೀವಿ ಅಂತ ನಾವು ಒಂದು ಸಿಗ್ನೇಚರ್ ಕ್ಯಾಂಪೇನ್ ಮಾಡಿಬಿಟ್ಟು ಅದನ್ನು ನಾವು ಮೀಡಿಯಾಗೆ ಬಿಟ್ಟು ನಾವು ಕೂಡ ಅದಕ್ಕೆ ವಿರೋಧ ಮಾಡಿದ್ವಿ. ಸೊ ನಮಗೆ ಪ್ಯಾನ್ ಇಂಡಿಯಾ ಬಾಕ್ಸ್ ಆಫೀಸ್ ನಾವೆಲ್ಲ ದೊಡ್ಡದಾಗಿ ಮಾತಾಡ್ತೀವಿ, ನಮಗೆಲ್ಲ ಪ್ಯಾನ್ ಇಂಡಿಯಾ ನ್ಯಾಯ ಬೇಕು. ಚಿತ್ರರಂಗದಲ್ಲಿ ಕೇರಳ ಚಿತ್ರರಂಗದಲ್ಲಿ ಅನ್ಯಾಯ ಆಗಿದೆ, ಅವರು ಕೂಡ ಅದನ್ನು ಸರಿಪಡಿಸ್ತಾ ಇದೆ ಅಂದರೆ ನಾವು ಕನ್ನಡ ಚಿತ್ರರಂಗದಲ್ಲೂ ನಮಗೂ ಎಷ್ಟೋ ದಶಕಗಳಿಂದ ಅನ್ಯಾಯ ಆಗ್ತಾ ಇದೆ, ನಾವು ಸರಿಪಡಿಸ್ಬೇಕು. ಇನ್ನು ಕೇರಳದಲ್ಲಿ ಮಾತ್ರ ಉತ್ತಮ ಚಿತ್ರರಂಗ ಇರಬೇಕಾ? ಅವರಾಗಲೇ ಕಾಂಟೆಂಟ್ ಚೆನ್ನಾಗಿ ಬರೀತಾರೆ, ಅವರಾಗಲೇ ಒಂದು ಒಳ್ಳೆ ಸಕ್ಸಸ್ ರೇಷೋ ಚೆನ್ನಾಗಿದೆ, ಅವ್ರಿಗಾಗಲೇ ಒಳ್ಳೆ ಬರಹಗಾರ ಬಳಗ ಇದೆ, ಅದನ್ನು ನಾವು ಫೈರಿಂದ ಶುರು ಮಾಡಬೇಕು ಅಂತ ಅದು ನಮ್ಮ ಮೂಲ ಉದ್ದೇಶ. ಅದಕ್ಕೆ ನಾವು ಸ್ಕ್ರೀನ್ ರೈಟರ್ಸ್ ಅಸೋಸಿಯೇಷನ್ ಎಲ್ಲ ನಾವು ಎಲ್ಲ ಹೋಗಿದ್ವಿ. ಸೊ ನಮಗೆ ಆಗಲೇ ಕಾರ್ಮಿಕರಿಗೆ ಎಷ್ಟೋ ಬೆಳವಣಿಗೆ ಇದೆ. ಅದೆಲ್ಲ ಇದ್ದಾಗ ಅವರು ಒಬ್ಬರೇ ಒಳ್ಳೆ ಚಿತ್ರರಂಗ ಇರಬೇಕಾ? ನಮಗೂ ಒಳ್ಳೆ ಚಿತ್ರರಂಗ ಬೇಕು, ನಮಗೆ ಒಂದು ಉತ್ತಮ ಚಿತ್ರರಂಗ ಬೇಕು. ಸೊ ಈ ನಿಟ್ಟಿನಲ್ಲಿ ಯಾರಾದರೂ ಒಂದು ಉತ್ತಮ ಚಿತ್ರರಂಗದ ಸುಧಾರಣೆಗೆ ನಿಂತಿದ್ದಾರೆ ಅಂದರೆ ಅದು ನಮ್ಮ ಫೈರ್ ಸಂಸ್ಥೆಯ ಗಟ್ಟಿಯ ಸಮಾನತಾವಾದಿಗಳು. ನಾವೆಲ್ಲ ಅದನ್ನು ಮುಂದುವರಿಸ್ತೀವಿ. ನಮಗೆ ಅವರ ಸರ್ಕಾರದಲ್ಲಿ ಆ ಇಚ್ಛಾಶಕ್ತಿ ಇದೆ ಅಂದಾಗ ನಮಗೆ ಬಣ್ಣದ ಭಾಷಣ ಮಾಡಿಕೊಂಡು ಸಂವಿಧಾನದ ಬಗ್ಗೆ ಹೇಳೋ ಜಾಥಾ ಮಾಡೋರು ಅವ್ರಿಗೂ ಒಂದು ಇಚ್ಛಾಶಕ್ತಿ ಇರುತ್ತೆ ಅನ್ನೋ ನಂಬಿಕೆ ಇದೆ. ಮಾಡಿ ತೋರಿಸಲಿ ಅವರು. ನಮ್ಮ ನುಡಿದಂತೆ ನಡೆಯೋರು ಬೇಕು ನಮಗೆ. ಬರೀ ನುಡಿದು ಅದನ್ನು ಅಧಿಕಾರದಲ್ಲಿ ಕೂತ್ಕೊಳ್ಳೋದ್ರಿಂದ ನಮಗೇನು ವ್ಯತ್ಯಾಸ ಆಗಲ್ಲ. ಬೇರೆ ಯಾವುದೇ ವಿಚಾರಗಳಿದ್ರೂ ಕೂಡ ಅದೆಲ್ಲ ಅಪಾರ್ಟ್, ಬಟ್ ಇಟ್ ಈಸ್ ಅ ಗುಡ್ ಇನಿಷಿಯೇಷನ್. ಈ ಸಂದರ್ಭದಲ್ಲಿ ಇಟ್ ಈಸ್ ಅ ಗುಡ್ ಇನಿಷಿಯೇಷನ್. ಇದು ಬೇಕಾಗಿತ್ತು, ಯಾಕಂದರೆ ಯಾರು ತಪ್ಪು ಯಾರು ಸರಿ ಅನ್ನೋದು ಗೊತ್ತಾಗಬೇಕು. ಅಟ್ಲೀಸ್ಟ್ ಇವತ್ತಿನ ನಂತರವಾದ್ರೂ ಒಂದು ಸೇಫ್ ಎನ್ವಾನ್ಮೆಂಟ್ ಆ್ಯಂಡ್ ಈಕ್ವಲ್ ಎನ್ವಾನ್ಮೆಂಟ್ ಎಲ್ಲರಿಗೂ ಸೃಷ್ಟಿ ಆಗಬೇಕು ಅನ್ನುವ ನಿಮ್ಮ ಕಳಕಳಿಗೆ ಥ್ಯಾಂಕ್ ಯು. ಕಳಕಳಿ ನಾವು ಖಂಡಿತ ಅದನ್ನು ಮೆಚ್ಚುತ್ತೀವಿ. ಆ್ಯಂಡ್ ಆಸ್ ಅ ಮೀಡಿಯಾ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅನ್ನುವ ಭರವಸೆ ನಿಮಗೆ ಕೊಡ್ತೀವಿ. ಇಲ್ಲ, ಪವರ್ ಟಿವಿನೂ ಒಳ್ಳೆ ಜರ್ನಲಿಸಮ್ ಮಾಡ್ತಾ ಇದ್ದೀರಾ, ಒಳ್ಳೆ ಸೆನ್ಸಿಟಿವ್ ರೀತಿಯಲ್ಲಿ ಸೂಕ್ಷ್ಮತೆಗಳು ಅರ್ಥ ಮಾಡಿಕೊಂಡು ಅದನ್ನು ನೀವು ತೆಗಿತಾ ಇದ್ದೀರಾ. ಅನೇಕರಿಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ. ಭಾಳ ಒಳ್ಳೆಯದು. ಧನ್ಯವಾದಗಳು. ಇದೇ ರೀತಿ ಮುಂದುವರಿಸಿ.